ಮನೆ ಗೃಹ ಪ್ರವೇಶ ಅಂತ ಊರಿ ಇವತ್ತು ರೆಡಿ ಮಾಡಿರೋದಾ? ಓರಿನ ಅದಕ್ಕೆ ಅಂತಾನೆ ಮನೆ ಇದಕ್ಕಂತಾನೆ. ಹಾಂ, ಎಷ್ಟು ದಿನ ಆಯ್ತು ಮನೆಗೆ ಬಂದು? ತಿಂಗಳ ಮೇಲೆ 8 ದಿನ. ನಿಮ್ಮ ಮನೆಗೆ ಬಂದು ಕಮ್ಮಿ ಮಾಡಿಸಿರೋದಲ್ಲ? ಅಂದ್ರೆ ಕಡೆ ಅಲ್ವ ಅವ್ರಿ? ಕಡೆಯಲ್ಲಿ ಅವರಿಗೆ ಬುಡ ಮಾಡಿಸಿದಿರಿ. ಯಾರು ಮಾಡಿದ್ದೀರಿ ಕೊಂಬ? ಹಾಂ, ಇದು ಬಂದ್ಮೇಲೆ ಬರ್ತಾವದನ? ಹಾಂ, ನಮ್ಮ ಹಳೆ ಊರಿಗೂ ದನ ಬರ್ತಾ ಇದ್ದೋ, ಹೊರಗಡೆ ದನ ಇಲ್ಲ. ಹೊರಗಡೆ ದನ ಈಗ ಜಾಸ್ತಿ ಇರ್ತಾ ಇದೆ. ಒಂದು ತಿಂಗಳಾಯ್ತು ನಿಮ್ಮ ಮನೆಗೆ ಬಂದು? ತಿಂಗಳ ಮೇಲೆ 8 ದಿನ ಆಯ್ತು. ಎಷ್ಟು ಬಿಟ್ಟಿದ್ದೀರಾ ಈಗ? ನಾನು 55 ದಿವಸ ಬಿಟ್ಟಿದ್ದೀನಿ. 55 ಕನ್ನಡ ಒಂದು ತಿಂಗಳ ಮೇಲೆ 8 ದಿನಕ್ಕೆ ಒಂದಿನ ಮಿಸ್ ಆಗಿಲ್ಲ? ದಿನನೂ ಮಿಸ್ ಆಗಿಲ್ಲ ದನ ಮಾತ್ರ. ಹಾಂ, ಅಂದರೆ ಓರಿನ ಈಗ ಸೈಜ್ ಆಗೈತಲ್ಲ ಅವ್ರೆ ತಂದಿದ್ದಕ್ಕೆ ಈಗ? ಓರಿ ಏನಿಲ್ಲ ಪಾಪ, ಇದು ಬಾಡಿ ಸಿಕ್ಬಿಟ್ಟು ಬಡವಾಗ್ಬಿಟ್ಟು ನೋಡಿದ್ನಲ್ಲ ಮುಂದಿನ. ಹಾಂ, ಸ್ವಲ್ಪ ತೇಟಿಸ್ಕೊಂಡು ಈಗ ಗೊತ್ತಾಗಿ ಇನ್ನೂ ಒಂದು 2 ತಿಂಗಳು ಕಳಿಬೇಕು ಓರಿ ನೋಡ್ಬೇಕಾರೆ. ಹಾಂ, ಶ್ರಮ ಬಿದ್ದ ತೆಗ್ದಿರೋದಣ್ಣ. ಅದೆಲ್ಲ ಎಕ್ಸೈಟಲ್ ಸೇರ್ಕೊಂಡ್ಬಿಟ್ಟಿದ್ದು 800 ಅಂತ. ಅವರು ಶ್ರಮ ಬಿದ್ದ ಅವ್ರು ಓರಿ ಕೊಡಲ್ಲ ಅಂತ ಹೇಳಿದ್ರಣ್ಣ. ಓದೋದಕ್ಕೆ ನಮ್ಗೆ ಓರಿ ಅಂತಣ್ಣ, ಇಲ್ಲಾಂದ್ರೆ ಇವತ್ತು ನಾವು ಓರಿನೇ ಇಲ್ಲ. ಈ ಓರಿ ಕೊಡೆಯವಲ್ಲ ಅಣ್ಣ, ಬಂದು ನೋಡ್ಕೋಗಿ ಅಂತ ಹೇಳಿದ್ರೆ ನಿಮ್ಗೆ ಓರಿನೇ ಕೊಡೋದು ಅಂತ ಹೇಳ್ಬಿಟ್ಟಿದ್ದ ಅವನು. ಹೇಳಿದ್ರಣ್ಣ, ಬಂದ್ಮೇಲೆ ಏನು ಮಾತಾಡಿದ ಅವನು. ಅಣ್ಣ ನಿಮ್ ಮುಂಚೆ ನಾವು ವ್ಯಾಪಾರ ಹೇಳೋಕ್ಕಾಗತ್ತ ಅಂದ್ರಣ್ಣ, ಸೇರ್ಗೆ ಕರ್ಕೊಂಡ್ರು ಅವ್ರನ್ನ. ಹಿಂಗಾಗದೆ ಅವರ ನಿಮ್ಗೆ ವ್ಯಾಪಾರ ಮಾಡೋದು ದೊಡ್ಡವ್ರು ನಾವ್ ಅಲ್ಲ, ಹೇಳುವಷ್ಟು ದೊಡ್ಡವ್ರು ನಾವಲ್ಲ. ಅದೇನ್ ಕೊಟ್ಬಿಟ್ಟು ಹಾಕೋ ದುಡ್ಡಿನ ನಾವು ಬೆಲೆ ಹಾಕಿಲ್ಲ. ಏನಂದ್ರೆ ನಮ್ಗೆ ಯಜ್ಞ ಬ್ಲಡ್ ಲೈನ್ ಅನ್ನೋದು ಸೇರ್ಕೊಬಿಡಿತ್ತು ತಪ್ಪು ಮೂಲೆನೆ. ಈ ಬ್ಲಡ್ ಲೈನ್ ನಮ್ಗೆ ಇಲ್ಲಿ ನಮ್ಮೇಲೆ ಉಳಿಬೇಕಿದ್ದು, ಆ ಕಡೆ ಬೇಡ ಅನ್ಬಿಟ್ಟು ದುಡ್ಡು ಲೆಕ್ಕ ಹಾಕಿಲ್ಲ. ಇನ್ನೂ 10 ತಿಂಗಳು 20,000 ಎಕ್ಸ್ಟ್ರಾ ಕೇಳಿದ್ರು ದುಡ್ಡು ಕೊಡ್ತಾ ಇದೆ. ಅಲ್ಲೆಲ್ಲ ಎಕ್ಸೈಟ್ ತಪ್ಪು ಮೂಲೆ ಸೇರ್ಕೊಬಿಟ್ಟಿತ್ತು. ಹಾಗೆ ಹೋಗಿ ಕಬ್ಬಾಳ ಬೇಕೇ ಬೇಕು ಅಂದ್ಬಿಟ್ಟು ನಾವು ಗ್ರೂಪ್ ಬೇಕಂದ್ರೆ ಓರಿ ಹಾಕೋ ಬಂದಿಲ್ಲ. ಏನಿದೆ ವ್ಯಾಪಾರ ಅಂದ್ರೆ ಏನ್ ಕೊಡೋತರ ಇಲ್ಲ? ವ್ಯಾಪಾರ ಕೊಡಲ್ಲ. ಬಂದಿದ್ರೆ ವ್ಯಾಪಾರಕ್ಕೆ ಈಗ ನೆನ್ನೆನೂ ಬಂದಿದ್ರು, ದಿನ ಕೇಳ್ತಾರೆ ವ್ಯಾಪಾರಕ್ಕೆ ಮಾತ್ರ. ಕಡೆ ಬಂದು ಎಷ್ಟು ದಿನ ಆಯ್ತು ಅವ್ರಿ? ಹೊಸಬಾಯ ಸಮತ್ತಿಲ್ಲ. ಅಲ್ಲೇನು ದನಿಗೆ ಏನು ಬಿಟ್ರಿಲ್ವಾ? ಅಲ್ಲಿ ಒಂದು 100 ದನ ಒಳಗಡೆ ಬಿಟ್ಟಿದ್ರು ಅಷ್ಟೇ. 100 ದನ ಮೇಲೆ ಬಿಟ್ಟೇ ಇಲ್ಲ ಅವರು. ಇಷ್ಟೇ ತೋರಿಸ್ಬಿಟ್ಟು ಒಂದು 50 ದನ ಕಟ್ಸಿದ್ದಾರೆ. ಪಾರ್ಟಿ ತಂದು ನಾನು ಒಂದು 50 ದನ ಕಟ್ಸಿದ್ದಾನೆ ಅಷ್ಟೇ. ಅವ್ನು ಹೇಳಿದ್ರು 100 ದನ ಅಷ್ಟೇ, ನಾನು 100 ದನ ಕಟ್ಸಿರೋದು ಅಂತ ಅಂದ. ಈ ಕರ ನಿಮ್ಮ ಹಳೆ ಊರಿಗೆ ಹುಟ್ಟಿರಿದ್ದಾ? ಯಜ್ಞೂರ್ ಬ್ಲಡ್ ಲೈನ್ ಹಸು ಒಂದು, ಅದ್ರ ಮಗ ನಮ್ಮ ರವಿ ಊರಿಗೆ ಹುಟ್ಟಿದ್ದು, ಏಳುಗಳಿ ರವಿ ಊರಿಗೆ ಹುಟ್ಟಿದ್ದು. ಇದು ಅದ್ರ ಮಗ ಮೊಮ್ಮಗ, ಏಳುಗಳಿ ಊರಿ ಮೊಮ್ಮಗ. ಇದು ಇದ್ರ ತಾಯಿ ಏಳುಗಳಿ ಊರಿ. ಇದು ತಾಯಿ ತಂದೆ ಎರಡು ಏಳುಗಳಿ ಊರಿ ಹುಟ್ಟಿದವ. ಈ ಕರು ಏನ್ ಕೊಡತಾರ? ಏನಿಲ್ಲ, ಕೊಡಲ್ಲ ಅಣ್ಣ. ದಿನ ಅದಕ್ಕೂ ಹಿಂಸೆ ಕೊಡಲ್ಲ ಅಣ್ಣ. ಅದಕ್ಕೆ ಫ್ಯೂಚರ್ಗೆ ಬಿಸ್ನೆ ಕರು ಮಾಡಬೇಕು ಅಂತ ಮನೇಲಿ ಇಟ್ಕೊಂತೀರಾ? ಸಿಕ್ಕು ಅದು ಬ್ಲಡ್ ಲೈನ್ ಹಂಗೆ ಉಳ್ಕೋಬೇಕು, ನಶಿಸ್ ಹೋಗ್ಬಾರ್ದು. ಬಂದು ಹಂಗೆ ಕೇಳ್ದಣ್ಣ, ಯಾರು ವ್ಯಾಪಾರ ಹೊಡಿರ್ತಾರ 10,000 ಜಾಸ್ತಿನೇ ಕೊಡ್ತೀನಿ, ಕರ ಕೊಡು ಅಂತ. ಅಂದ್ರೆ ಏನಾಗಿದೆ ಅಂದ್ರೆ ಬದುಕಿಲ್ಲ, ಒಳ್ಳೆ ಕರುಗಳಿಲ್ಲ. ಈಗ ದುಡ್ಡು ಮಕ್ಕ ನೋಡಲ್ಲ, ಒಳ್ಳೆ ಬದುಕು ನೋಡ್ತಾರೆ ಅಷ್ಟೇ. ಯಾರೋ ಒಬ್ರು ಹೇಳ್ತಾರೆ ಬ್ಲಡ್ ಲೈನ್ ಇಲ್ಲ, ನಶಿಸ್ ಹೋಯ್ತು ಅಂತ. ಇವತ್ತು ಚಾಲೆಂಜ್ ಮಾಡ್ಲಿ ಇಡೀ ಕರ್ನಾಟಕಕ್ಕೆ, ಯಜ್ಞೂರ್ ಬ್ಲಡ್ ಲೈನ್ ಓರಿಗಳು ಎಷ್ಟವೆ ಅಂತ ನಾನ್ ತೋರಿಸ್ತೀನಿ. ಬಿತ್ತನೆ ಓರಿಗೆ ಎಷ್ಟವೆ ಅಂತ ತೋರಿಸ್ತೀನಿ, ಅವ್ರು ಲಿಸ್ಟ್ ಕೊಡ್ಲಿ. ನಮ್ ನಶಿಸ್ ಹೋಯ್ತು ಅಂತ, ಯಜ್ಞೂರ್ ಬ್ಲಡ್ ಲೈನ್ ಅಣ್ಣ. ಈಗ ನಶಿಸ್ ಹೋಯ್ತು ಅಂದ, ಅವನು 50 ವರ್ಷದಿಂದ ಓರಿ ಕಟ್ಟವನೆ, ಅವ್ನ್ ಬಿತ್ತನೆ ಎಷ್ಟಿದೆ ತೋರಿಸ್ಲಿ. ಇದು 20 ವರ್ಷದ 25 ವರ್ಷದ ಬಿತ್ತನೆ. ಇದು ಬಿತ್ತನೆ ಇಲ್ಲವೇ ಕರ್ನಾಟಕದಲ್ಲಿ ತೋರಿಸ್ತೀವಿ ನಾವು. ತೋರಿಸ್ಲಿ ಯಾರು ಬಿತ್ತನೆ ಸೋತೋಗದೆ, ಯಾರು ಬಿತ್ತನೆ ಹೆಸರು ಮಾಡ್ತಾ. ಇವತ್ತು ಇಡೀ ಕರ್ನಾಟಕದಲ್ಲಿ ಯಜ್ಞೂರ್ ಬ್ಲಡ್ ಲೈನ್ ಅಂದ್ರೆ ಹೆಸರು. ಯಾವ ಮಕ್ಳು ಕೇಳಿದ್ರು ದನ ಕಟ್ಟು ಹೇಳ್ತಾನೆ ಯಜ್ಞೂರ್ ಬ್ಲಡ್ ಲೈನ್ ಅಂದ್ರೆ. ಅದಕ್ಕಿರೋ ಬೆಲೆ, ಯಜ್ಞೂರ್ ಬ್ಲಡ್ ಲೈನ್ ಇರೋ ಬೆಲೆ 100 ದನ ಕಟ್ಟಿರೋರಿಗೆ ಗೊತ್ತು ಮಾತ್ಯ ಏನು ಅಂತ. ಸುಮ್ಮನೆ ಎಲ್ಲೋ ನಿಂತ್ಕೊಬಿಟ್ಟು ಅದಿಂಗೆ ಇದಿಂಗೆ ಅಂತ ಹೇಳ್ಕೊಬಿಟ್ರೆ ಆಗಲ್ಲ. ತೋರಿಸ್ಬೇಕು ನಮ್ ಬಿತ್ತನೆ ಎಲ್ಲವೇ ಏನವೆ ಅಂತ. ಸುಮ್ಮನೆ ಒಂದ್ ಹಿಡ್ಕೊಬಿಟ್ಟು ಯಾವ್ದೋ ಒಂದ್ ಹಿಡ್ಕೊಬಿಟ್ಟು ನನ್ ಬಿತ್ತನೆ 50 ವರ್ಷದ ಬಿತ್ತನೆ, ನನ್ ಬಿತ್ತನೆ 10 ವರ್ಷದ ಬಿತ್ತನೆ, ಅದೇನೋ ಅಲ್ಲಿ ಬರ ಇದ್ರೆ ಹಳ್ಳಿಕಾರು, ಅಲ್ಲಿದ್ರೆ ಹಳ್ಳಿಕಾರಲ್ಲ. ತೋರಿಸ್ಬೇಕು ಪ್ಯೂರು ಜಾತಿ ಕುಲ, ಚಕ್ಲ, ಉಂಡೆ, ಕತ್ತು, ನಿದ್ನೆ ಎಲ್ಲ ತೋರಿಸ್ಬೇಕು. ಯಜ್ಞೂರ್ ಬೆಡ್ ಲೈನ್ ಅಂತೂ ನಶಿಸಲ್ಲ. ದನ ಕಟ್ಟುತ್ತಲ್ಲಿ ಮಾತ್ರ ಸೂರ, ಆ ಬೆಡ್ ಲೈನ್ ಮಾತ್ರ ಅದ್ಕೂಟ ಹಂಗೆ ಆಮೇಲೆ ಅಣ್ಣ. ಈಗ ಏಳುಗಳಿ ಊರಿ ಮಗ, ನನ್ನ ಹತ್ರ ಇರೋದು ಮೊಮ್ಮಗ, ಮೊಮ್ಮಗ ಅವನೇ ನೋಡಿ. ಈಗ ಈ ಮೊಮ್ಮಗ ಇದ್ದು ಫೀಲ್ಡ್ ಬಂದ್ಮೇಲೆ ಇದ್ರ ಫೀಲ್ಡ್ಗೆ ಹೋಯ್ತಾನೆ ಇರ್ತದೆ. ಯಾವ ಜೀವಮಾನಕ್ಕೂ ಅದು ನಶಿಸ್ ಹೋಗಲ್ಲ. ಅಂತೂ ನಶಿಸ್
ಬಿಡಲ್ರು ಹಾಂ ಅದೇ ಬ್ಲಡ್ ಲೈನ್ ಕಟ್ಟಿರೋದು ಅದು ಇನ್ನೊಂದು ಬಿಡೋರು ಬಿಡಿ. ಅದ್ರ ಇರುದು ಮಾತ್ರ ಹ್ಞೂ ಇದು ಯಾರು ಬಿಟ್ಕೊಡಲ್ಲ. ಹಾಂ ಅದ್ರ ಏನು ಮಹಿಮೆ ಅಂತ ಅವ್ರು ಗೊತ್ತು. ಇದು ಹೆಂಗೆ ನಿಮ್ಗೆ ಯಾರು ಅಡ್ರೆಸ್ ಹೇಳಿ ಹೆಂಗೆ ಹೋಗಿದ್ರಿ ಇದು? ಹೆಂಗೋ ಅನ್ನೆಸ್ಪೇಡ ತಗೊಳಕೋತಿದ್ದು. ಹಾಂ ಹುಡುಕಿ ಒಂದು 2 ತಿಂಗಳಿಂದ ಹುಡುಕಿ ನಾನು ಒಂದು 2 ತಿಂಗಳಿಂದಾನೇ ಫಾಲೋ ಮಾಡಿದೆ ಓರಿಗಳನ್ನ ನಮ್ಮ ಇಲ್ಲಿದ್ದೇವೆ ಅಂತ. ಯಾರೋ ಒಬ್ಬ ನಮ್ಮ ಕೈಲೇ ಓರಿ ತಗ್ಸ್ಕೊಂಡು ಕೊಡ್ತೀನಿ 3 ತಿಂಗಳಾದ್ಮೇಲೆ ನಿನ್ಗೆ ಓರಿ ಅಂತ ಹೇಳ್ದ. ಅವತ್ತು ನಾನು ಹಿಡ್ಕೋಬೇಕಾದ್ರೆ ನಾನೇ ಹಿಡ್ಕೋತಾ ಇದ್ದೆ. ಇಲ್ಲೇ ನಮ್ಮ ಸ್ನೇಹಿತರ ಮನೆ 4 ತಿಂಗಳ ಕೊಡ್ಸ್ಕೊಟ್ಟೆ ಓರಿ. ಹೋಗ ಅವ್ರ ಮನೆ ಕೇಳೋದಕ್ಕೆ ನಮ್ಮ ಮನೆಗೆ ಮಾತಾಡಿದ್ರೆ ಎದ್ದೊಂಟೋದ್ರು. ಕೇಳಿದೆ ಗುರು ಪ್ರವೇಶ ಮಾಡ್ಕೊಂಡು ಕಬ್ಬಾಳ ಜಾತ್ರೆ ಮಾಡ್ಕೊಂಡು ಓರಿ ಕೊಡ್ತೀನಿ, ಏನ್ ತಂದಿದ್ದೆ ತಗೊಂಡಿದ್ದೇನೆ ಅದ್ರ ಬ್ಯಾನದ ಮೇಲೆ ಲಾಭ ಕೊಡ್ತೀನಿ, ರಿಟರ್ನ್ ನನ್ನ ಹತ್ರ ಗೊತ್ತಿಲ್ಲ. ಅವತ್ತು ಬಾಳ ಬೆಲೆಗೆ ಓರಿ ಕೊಡ್ತೀನಿ ಅಂತ ಕೇಳಿದೆ. ಮಾತಾಡಿದ್ರೆ ಅಪ್ಪ ಒಂದ್ ಕಡೆ ಮಗ ಒಂದ್ ಕಡೆ ಇದ್ದೊಂಟೋದ್ರು. ಓರಿ ಕೊಡದೆ ಬೇಜಾರಾಗ್ಬಿಡ್ತಾವತ್ತು. ಅದಕ್ಕೋಸ್ಕರ ಓರಿ ತಗಿಲೇಬೇಕು. ನಮ್ ಬ್ಲಡ್ ಲೈನ್ ಎಲ್ಲಾರ ಆಗ್ಲಿ ತಗಿಲೇಬೇಕು ಅಂತ ತಗದೆ ತಕ್ಕಂಗೆ ಒಳ್ಳೆ ಓರಿ ತಗೊಳಕ್ ಹೋಗೋಣ. ಇವತ್ತು ಈಗ ಬಂದ್ಮೇಲೆ ನನಗೆ ಹೊರಗಡೆ ಮಂಡ್ಯ ತಗೊಂಡು ದನ ಬರ್ತಾವೆ. ಬಂದ್ಮೇಲೆ ಒಂದಿನ 11 ಗಂಟೆ ಬಂದೈತೆ ನೈಟ್ ಅಲ್ಲಿ ಯಾರೋ ದನ 3 ಗಂಟೆಗೆ ಫೋನ್ ಮಾಡಿದ್ರು ದನ ಹಾಕೋಬತ್ತೀನಿ ಅಂತ. ಬರ್ಬೇಕಾದ್ರೆ ಗಾಡಿ ಪ್ರಾಬ್ಲಮ್ ನೈಟ್ 11 ಗಂಟೆಗೆ ಬಂತು ಮನೆ ಹತ್ರ. 11 ಗಂಟೆ ಬ್ಯಾಟ್ರಿ ಹಾಕೊಂಡು ಟಾರ್ಚ್ ಹಾಕೊಂಡು ಮೊಬೈಲ್ ಅಲ್ಲಿ. ಅಂದ್ರೆ ಯಾವ ಟೈಮಲ್ಲಿ ಬಿಡ್ತೀರಾ? ಟೈಮಲ್ಲಿ ಅರ್ಧ ರಾತ್ರಿ ಬಿಟ್ಟು ಓರಿ ಬಿಟ್ಕೊಡ್ತೀನಿ ಮಾತ್ರ. ನಾನು ಅಂಡೆ ಮೇಲೆ ಬರ್ತದೆ ಮಧ್ಯಾಹ್ನ ಬಿಸಿಲೆಲ್ಲ ಇಟ್ಕೊಂಡ್ ಬಿಡ್ತಾರಾ? ಬಿಡ್ತಾರೆ ಅವಾಗ ಸ್ವಲ್ಪ ಕೂಲ್ ಮಾಡೇ ಬಿಡು ಸಾಯಂಕಾಲ ಬಿಟ್ಕೊಡ್ತೀನಿ. ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಲ್ಲಿ ಬಿಡಬಾರ್ದಲ್ಲ. ದನ ಹಾಕೊಂಡ್ಬಂದಿದ್ರಣ ಬಂದು ನೋಡ್ಕೋಗಿ ಬಿಡದಿತ್ತ ದನ ಹಾಕೊಂಡ್ಬಂದು ಇಲ್ಲಿ ಎಲಗೂರು ಅಕ್ಕಪಕ್ಕದಿಂದನೂ ದನ ಬರ್ತವೆ. ನಮ್ಮ ಹಳೆಯವರಿಗಂತೂ ಬರಲಿಲ್ಲ ಹೊರಗಡೆಯಿಂದ ಲೋಕಲಲ್ಲಿ ದನ ಬಂದ ಮೀರ್ದಂತೆ ಕರ್ಗಳು ನೋಡಿ. ಇಕ್ಕೂ ಮೀರ್ದಂತೆ ಕರ್ಗಳು ಹುಟ್ಟವೆ. ಒಳ್ಳೆ ದುಡ್ಡಿಗೆ ಮಾಡಿದ್ರು. ನಮ್ಮ ಅಪ್ಪ ಬಂದು ಸೇರ್ಕೊಂಡ ಇವತ್ತು ನೋಡುವ ಇದು ಯಾವ ಮಟ್ಟಕ್ಕೆ ಹೆಸರು ಮಾಡ್ತದೆ ಅಂತ ಆಮೇಲೆ ನೋಡೋಣ. ಸರಿ ಬ್ಲಡ್ ಲೈನ್ ಫೆಸಿಲಿಟಿ ಅಂದ್ರೆ ಏನು ಅಣ್ಣ? 2 ನಾಮ ಮಗ ಯಾವ್ದೇ ಕಾರಣಕ್ಕೂ ಯಜ್ಞೂರ್ ಬ್ಲಡ್ ಲೈನ್ ಸಾನೆ ಕಲ್ಸ್ಕೊಳಲ್ಲ. ತಾಯಿ ಹೊತ್ಕೊಂಡು ಕಲ್ಸ್ಕೊಂಡ್ರೆ ಕಲ್ಸ್ಕೋಬಹುದು. 2 ನಾಮ ದೊಡ್ಡ ಮಕ, ಸಣ್ಣ ಬೂಡೆ, ಸಣ್ಣ ಕೊಂಬು, ಕುತ್ತಿಗೆ ಉಂಡೆ ಕುತ್ತಿಗೆ ಕೊಲ್ಲು ಉದ್ದಾಗಿರ್ತವಣ. ಚಕ್ರ ಬಾರಿ ಶಿಳ ಅಂದ್ರೆ ಈ ಕರು ನೋಡ್ದಂಗೆ. ಬಾರಿ ಶಿಳ ಓರಿಗಳು ದೊಡ್ಡ ಓರಿಗಳಿಗೆ ಬಂದು ಕತ್ತು ಬೆಳಿತಾ ತುಂಡಾಗುತ್ತೆ ಸೈಜ್ ಆದ್ಮೇಲೆ. ಕುತ್ತಿಗೆ ಜಾಗ ಮಾತ್ರ ಯಾವತ್ತು ಉಂಡೆ ಕುತ್ತಿಗೆ ದೊಡ್ಡ ಕಂಬ ಬರಲ್ಲ. ಸಣ್ಣ ಕಂಬ, ಕಾಲ್ ಕಂಬ ಸಣ್ಣ ಸಣ್ಣ ಬಾಲ ಉದ್ದ ಬಿಸಾಗೆ. ಅಂದ್ರೆ ಎಲ್ಲ ಕಂಪೇರ್ ಮಾಡ್ಬೋದ್ರೆ ಕಂಡು ಹಿಡ್ಕೊಬಹುದು. ಇದೇ ಯಜ್ಞೂರ್ ಬ್ಲಡ್ ಲೈನ್ ಅಂದ್ರೆ ಬ್ಲಡ್ ಲೈನ್ ಅವ್ರಿಗೆ ಅನುಭವ ಇರೋನು ಎಲ್ಲಿದ್ರು ಕಟ್ಕೋತಾರೆ. ಅಲ್ಲೇ ಬ್ಲಡ್ ಲೈನ್ ಅಂತ ಪಕ್ಕ ಕಂಡಿದ್ದಾರೆ. ಹಿಂಗೆ ಅಂತಾನೆ ಹೇಳ್ಬಿಡ್ತಾರೆ ಹಿಂಗೆ ಇದೆ ಅಂತ. ಈ ಜಾತಿ ಬಣ್ಣ ಕಮ್ಮಿ ಬ್ಲಡ್ ಲೈನ್ ಬಣ್ಣ ಕಮ್ಮಿ ಜಾಸ್ತಿ ಹೇಳಿಬೇಡ್ರಿ. ಗಾಡಿ ಹೊಡೋಲಿ ಬಂದ್ಬಿಡಿ ಒಳಗೆ. ಬಿಡಿ ಹೋಗಿ ಒಳಗೆ ಕೊಡಿ. ಊರಿಗೆ ಅಂತ ಗೊತ್ತು ಮಾಡಿರೋದಲ್ಲ ಇದು ಮನೆ ಮುಂದೆನೆ. ಇದೇನೇ ಗತ್ತು ಬಿಡಿ, ಮನೆ ಮುಂದೆ ಊರಿಗೆ ಕಟ್ಟೋದೇ ಗತ್ತು. ಹಾಂ ಇದು ಮಾತ್ರ ಒಳ್ಳೆ ಪ್ಲಾನ್ ಮಾಡಿದ್ರೆ ಬಿಡಿ, ಚೆನ್ನಾಗಿದೆ. ಇನ್ನು ಯಾವಾಗಲೂ ಇಲ್ಲ ಅಲ್ವಾ?